ಹಲೋ SSLC ಚಾಂಪಿಯನ್ಸ್. ಸೊ ಈಗ ಇನ್ನೇನು ಪ್ರಿಪ್ರೇಟರಿ ಎಕ್ಸಾಮ್ ಬರ್ತಿದೆ. ಸೊ ಟೆನ್ಷನ್ ಆಗ್ತಿದ್ರೆ ಏನು ಟೆನ್ಷನ್ ಇಲ್ಲ. ಸೊ ಫಿಸಿಕ್ಸು ಯಾವ್ದು ಇಂಪಾರ್ಟೆಂಟು ಅಥವಾ ನಿಮ್ಗೆ ಯಾವುದು ಜಾಸ್ತಿ ನೋಡ್ಕೋಬೇಕು ಕಾನ್ಸೆಪ್ಟ್ಸ್, ಬಿಕಾಸ್ ಕೆಲವೊಂದು ಕಾನ್ಸೆಪ್ಟ್ಸ್ ರಿಪೀಟ್ ಆಗ್ತಿದೆ. ಸೊ ಈಗ ನಾನು PYQs ಲೈಟು ಎಲೆಕ್ಟ್ರಿಸಿಟಿ ಮಾಡಿದಾಗೂ ನಿಮಗೆ ಹೇಳಿದ್ದೀನಿ. ಸೊ ಇನ್ನೊಂದು ಸಲ ಹೇಳ್ತೀನಿ, ಲೈಕ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದಂತೂ ಮಿಸ್ ಮಾಡಲೇಬಾರ್ದು. ಸೊ ನಿಮಗೆ ಈಸಿ ಸ್ಕೋರಿಂಗ್ ಲೈಕ್ 27-28 ಮಾರ್ಕ್ಸ್ ಫಿಸಿಕ್ಸ್ ಕೇಳಿದ್ರು ಅಂದರೆ 100% ಹೆಂಗೆ ಸ್ಕೋರ್ ಮಾಡಬೇಕು ವಿತೌಟ್ ಮಿಸ್ಸಿಂಗ್. ಸೊ 1 ಮಾರ್ಕ್ಸ್ MCQ ಏನಿದೆ, ಯು ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್ಸ್. ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಲಾಂಗ್ ಆನ್ಸರ್ಸ್ ಏನಿದೆ ಆ್ಯಂಡ್ ಇನ್ಫ್ಯಾಕ್ಟ್ ಸೊ 1 ಮಾರ್ಕ್ಸು ಡೆಫಿನೇಷನ್ಸ್ ಕೆಲವೊಂದು ಕೇಳ್ತಾರೆ. ಸೊ ವಿಚ್ ಯು ಕ್ಯಾನ್ ಈಸಿಲಿ ಪ್ರೆಡಿಕ್ಟ್. ಸೊ ಈಸಿಯಾಗಿ ಸ್ಕೋರ್ ಮಾಡಬೇಕು ಆ್ಯಂಡ್ ವಿದೌಟ್ ಟೇಕಿಂಗ್ ಎನಿ ಟೆನ್ಷನ್. ಅಂದರೆ ಸೊ ನೋಡೋಣ ಯಾವುದಾದ್ರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಚ್ ಯು ಹ್ಯಾವ್ ಟು ಕವರ್ ವಿತೌಟ್ ಮಿಸ್ಸಿಂಗ್. ಸೊ ಈಗ ಎಲೆಕ್ಟ್ರಿಸಿಟಿ ಅಂತ ನೋಡಿದಾಗ ಏನಪ್ಪ, ಒಂದು ಹೋಮ್ಸ್ ಲಾ. ನಾನು ಹೋಮ್ಸ್ ಲಾ ಪದೇ ಹೇಳ್ತೀನಿ. ಸೊ ಹೋಮ್ಸ್ ಲಾ ಡಿರೈವೇಷನ್ ಆಯಿತು. ಆ್ಯಂಡ್ ಅಗೇನ್ ಸೊ ಇದೊಂದು ಕಾನ್ಸೆಪ್ಟ್ಸ್ ಎಲ್ಲ ನೀವು ಮಾಡಬೇಕಾದ್ರೆ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ, ಅಥವಾ ಮೇಕ್ ಶ್ಯೂರ್ ದಟ್ ಬೈ ಎಂಡ್ ಆಫ್ ದ ಡೇ ಬಿಫೋರ್ ಗೋಯಿಂಗ್ ಟು ಬೆಡ್ ನಾನು ಇವತ್ತು ಈ ಕಾನ್ಸೆಪ್ಟು ಮಾಡ್ತೀನಿ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಏನಿದೆ ನಾನು ನೋಡ್ಕೊಂಡಿದ್ರು ರಿವಿಷನ್ ಮಾಡಿದ್ರು ಅಗೇನ್ ವಿತ್ ಕ್ವಿಕ್ ಅಟ್ಲೀಸ್ಟ್ ಒಂದು 30 ಮಿನಿಟ್ಸಲ್ಲಿ ಇಂಪಾರ್ಟೆಂಟ್ಸ್ ಅಂತ ಏನಿದೆ ನಾನು ಒಂದು ಸಲ ನೋಡ್ತೀನಿ. ಐ ಮೇಕ್ ಶ್ಯೂರ್ ದಟ್ ಐ ವಿಲ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿಥಿಂಗ್, ಬಿಕಾಸ್ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ಏನಿದೆ ಯು ಕೆನಾಟ್ ಮಿಸ್. ಸೊ ಇದು ಕೇಳೋ ಚಾನ್ಸಸ್ 90% ಇರುತ್ತೆ, ಅಥವಾ 95% ಅಂದ್ಕೊಳ್ಳಿ. ಸೊ ಇದರಿಂದ ಮಿಸ್ ಮಾಡಲೇಬಾರ್ದು. ಸೊ ಇನ್ನೊಂದು ಅಪ್ಲಿಕೇಶನ್ ಬೇಸ್ಡ್ ಏನಿದೆ ಅದಕ್ಕೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ, ವೇರ್ ಯು ಕ್ಯಾನ್ ಟೇಕ್ ಇಟ್ ರಿಲ್ಯಾಕ್ಸ್, ಅಂದರೆ ಇನ್ ಅ ರಿಲ್ಯಾಕ್ಸ್ಡ್ ವೇ ಬೈ ಸೇವಿಂಗ್ ಟೈಮ್ ಹಿಯರ್. ಸೊ ನೀವು ಇಲ್ಲಿ ಟೈಮ್ ಸೇವ್ ಮಾಡಿದ್ರೆ ಅಂದರೆ ಯು ವಿಲ್ ಗೆಟ್ ಟೈಮ್ ದೇರ್ ಟು ಪ್ರಾಕ್ಟೀಸ್ ಮೋರ್, ಅಥವಾ ಜಾಸ್ತಿ ನೋಡೋದು. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಡೂಯಿಂಗ್ ದ ರಿವಿಷನ್. ಈಗ ಓದಬೇಕಾದ್ರೆ ಅಷ್ಟೇ ಅಲ್ಲ, ಈವನ್ ಡ್ಯೂರಿಂಗ್ ದ ಎಕ್ಸಾಮ್ಸ್ ಆಲ್ಸೋ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ರೈಟ್ ಫಾಸ್ಟ್ ಆ್ಯಂಡ್ ವಿದೌಟ್ ಎನಿ ಮಿಸ್ಟೇಕ್ಸ್. ಸೊ ದಟ್ ನಿಮಗೆ ಬೇರೆ ಪ್ರಾಬ್ಲಮ್ಸ್ ಯಾವ್ದು ನಿಮ್ಗೆ ಜಾಸ್ತಿ ತಲೆ ತಿಂತಿದೆ ಅಂತೀಯೋ ಅದರಲ್ಲಿ ಯು ಕ್ಯಾನ್ ಸ್ಪೆಂಡ್ ಟೈಮ್ ವಿತ್ ಎ ರಿಲ್ಯಾಕ್ಸ್ಡ್ ಆ್ಯಂಡ್ ಪೀಸ್ ಆಫ್ ಮೈಂಡಿಂದ, ಆ್ಯಂಡ್ ವೇರ್ ಯು ಕ್ಯಾನ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಡೂ ಇವನ್ ದೋಸ್ ಪ್ರಾಬ್ಲಮ್ಸ್ ಆಲ್ಸೋ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನಾನು ಹೇಳ್ತಿರೋದು. ಸೊ ಇದೊಂದೇ ಅಲ್ಲ, ಲೈಕ್ ಈ ವಿಡಿಯೋಸಲ್ಲಿ ಕಂಪ್ಲೀಟ್ ಫಿಸಿಕ್ಸ್ ಏನಿದೆ, ಇಂಪಾರ್ಟೆಂಟ್ ಏನಿದೆ, ಸೊ ಕಾನ್ಸೆಪ್ಟ್ಸ್ ಎಲ್ಲ ಹೇಳ್ತೀನಿ. ಸೊ ದಟ್ ಪ್ಲೀಸ್ ಗೋ ಥ್ರೂ ದೋಸ್ ವಿತೌಟ್ ಮಿಸ್ಸಿಂಗ್. ಓಕೆನಾ? ಸೊ ಹೋಮ್ಸ್ ಲಾ, ಎಲೆಕ್ಟ್ರಿಸಿಟಿ, ಹೋಮ್ಸ್ ಲಾ, ಜೋಲ್ಸ್ ಲಾ, ಸ್ಟೇಟ್ಮೆಂಟ್ ಫುಲ್ ಬೈ ಹಾರ್ಟ್. ಸೊ ಅದ್ರ ಜೊತೆ ಸೀರೀಸ್ ಪ್ಯಾರಲಲ್ ಸರ್ಕ್ಯೂಟ್ಸು, ಡಿರೈವೇಷನ್. ಓಕೆ, ಡಿರೈವೇಷನ್ ಅಷ್ಟಲ್ಲ, ನಾನು ಒನ್ ಶಾರ್ಟಲ್ಲೂ ಹೇಳಿದ್ದೀನಿ, ಅಂಡರ್ಸ್ಟ್ಯಾಂಡ್. ಯಾಕಂದರೆ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಆಯಿತು, ಅಥವಾ ಕರೆಂಟ್ ಕ್ಯಾಲ್ಕುಲೇಷನ್ ಆಯಿತು ಸೀರೀಸು ಪ್ಯಾರಲಲ್ಲಿ. ಓಕೆ, ಈ ಪರ್ಟಿಕ್ಯುಲರ್ ಪಾತಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತದೆ, ಯಾವುದು ಕಾನ್ಸ್ಟೆಂಟ್ ಇರುತ್ತೆ ಸೀರೀಸಲ್ಲಿ, ಕರೆಂಟ್ ಕಾನ್ಸ್ಟೆಂಟು, ಪ್ಯಾರಲಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಾನ್ಸ್ಟೆಂಟು. ಸೊ ಅದ್ರ ಪ್ರಕಾರ ಪವರ್ ಹೆಂಗೆ ಪ್ರತಿ ರೆಸಿಸ್ಟೆನ್ಸಲ್ಲಿ ಇರುತ್ತೆ. ಸೊ ನಿಮ್ಗೆ ಅದೆಲ್ಲ ಗೊತ್ತಾಗಬೇಕು ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಇಫ್ ಯು ಅಂಡರ್ಸ್ಟ್ಯಾಂಡ್, ಇದರಿಂದ ಯಾವುದೇ ಕ್ವಶನ್ ಕೊಟ್ರು ವಿತೌಟ್ ಇವನ್ ಸಾಲ್ವಿಂಗ್, ನೀವು 1-2 ಕ್ವಶನ್ ಸಾಲ್ವ್ ಮಾಡಿದ್ರು ಯು ಕ್ಯಾನ್ ಈಸಿಲಿ ಸಾಲ್ವ್ ಎನಿ ಕ್ವಶನ್, ಎನಿ ಗಿವನ್ ಕ್ವಶನ್. ಇದು ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಜೋಲ್ಸ್ ಲಾ ಆಫ್ ಹೀಟಿಂಗ್. ಅಗೇನ್ ಡೆಫಿನೇಷನು. ಸೊ ಜೋಲ್ಸ್ ಲಾ ಆಫ್ ಹೀಟಿಂಗಲ್ಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಏನೇನು. ಸೊ ಜೋಲ್ಸ್ ಲಾ ಆಫ್ ಹೀಟಿಂಗು ಏನೋ ಓವನ್. ಓಕೆ, ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಟಂಗ್ಸ್ಟನ್ ಮೇಯ್ನ್. ಸೊ ಟಂಗ್ಸ್ಟನ್ ಆಯಿತು, ಫಿಲಮೆಂಟ್ ಬಲ್ಪಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ, ಮತ್ತು ಫ್ಯೂಸಲ್ಲಿ ಹೆಂಗೆ. ಸೊ ಅದೇ ಈಗ ನೋಡಿ, ಫ್ಯೂಸ್ ಆ್ಯಂಡ್ ಓವರ್ಲೋಡಿಂಗ್. ಸೊ ಅದ್ರದ್ದು ಫ್ಯೂಸ್ ಯಾಕೆ ಯೂಸ್ ಮಾಡ್ತಾರೆ, ಓವರ್ಲೋಡಿಂಗ್ ಯಾಕೆ ಆಗುತ್ತೆ, ಅದ್ರ ಪ್ರಿವೆನ್ಷನ್ ಏನು, ಓವರ್ಲೋಡಿಂಗ್ ಅಂದರೆ ಪ್ರಿವೆನ್ಷನು. ಇದು ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸಲ್ಲೂ ಬರುತ್ತೆ, ಬಟ್ ಇಲ್ಲೂ ಫ್ಯೂಸ್ ಯಾಕೆ, ಜೋಲ್ಸ್ ಲಾ ಆಫ್ ಹೀಟಿಂಗ್ ಫ್ಯೂಸು. ಸೊ ಮತ್ತು ಫಿಲಮೆಂಟ್ ಆಫ್ ಎ ಬಲ್ಪು. ಸೊ ಅದೆಲ್ಲ. ನೆಕ್ಸ್ಟ್ ಪವರ್ ಒಂದು ಸಿಂಪಲ್ ಇದೆ, ಬಟ್ ಅಗೇನ್ ಇಲ್ಲಿ ಡಿಫ್ರೆಂಟ್ ಫಾರ್ಮುಲಾಸ್ ಆಯಿತು, ಅಥವಾ ಕಮರ್ಷಿಯಲ್ ಯೂನಿಟ್ ಏನು. ಇಲ್ಲಿ ನ್ಯೂಮರಿಕಲ್ಸ್ ಸೇಮ್, ನ್ಯೂಮರಿಕಲ್ಸ್ ಇಲ್ಲೂ ಬರುತ್ತೆ. ನೆಕ್ಸ್ಟು ಇದರಲ್ಲೂ ಜೋಲ್ಸ್ ಲಾ ಆಫ್ ಹೀಟಿಂಗಲ್ಲೂ ನ್ಯೂಮರಿಕಲ್ಸ್ ಬರುತ್ತೆ. ಸೊ 2 ಅಥವಾ 3 ಮಾರ್ಕ್ಸ್ಗೆ ಕೆನಾಟ್ ಮಿಸ್. ಸೊ ಒಂದಲ್ಲ ಒಂದು ನೋಡ್ಕೊಳ್ರಿ. ನಿಮಗೆ ಪವರ್ ಗೊತ್ತಾಯಿತು ಅಂದರೆ ಜೋಲ್ಸ್ ಲಾ ಆಫ್ ಹೀಟಿಂಗ್ ನ್ಯೂಮರಿಕಲ್ಸು ಆರಾಮ್ ಮಾಡ್ಬೋದು. ಬಟ್ ದ ಓನ್ಲಿ ಥಿಂಗ್ ಇಸ್ ಟೈಮ್ ಒಂದು ಎಕ್ಸ್ಟ್ರಾ ಕೊಡ್ತಾರೆ. ದಟ್ಸ್ ಅಂದರೆ ಈಗ ಹೀಟ್ ಕೊಟ್ಟಿರ್ತಾರೆ, ಅಥವಾ ಹೀಟ್ ಫೈಂಡ್ ಮಾಡಬೇಕು, ಅಥವಾ ಎನರ್ಜಿ ಫೈಂಡ್ ಮಾಡಬೇಕು. ಸೊ ವೆನ್ ಯು ಮಲ್ಟಿಪ್ಲೈ ದಟ್ ವಿತ್ ಟೈಮ್, ಸೊ ನಿಮ್ಗೊಂದು ಇನ್ನೊಂದು ಯೂನಿಟ್ ಬರುತ್ತೆ. ಸೊ ಲೈಕ್ ಈಗ ಫಾರ್ ಎಕ್ಸಾಂಪಲ್ ನ್ಯೂಮರಿಕಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಯಾವುದೋ ಒಂದು ಡಿವೈಸ್ನ ದೇ ವಿಲ್ ಬಿ ಯೂಸಿಂಗ್ ಫಾರ್ 1 ಮಂತ್. ಸೊ ಫೈಂಡ್ ದ ಅಮೌಂಟ್ ದಟ್ ಹ್ಯಾಸ್ ಟು ಬಿ ಪೇಡ್. ಸೊ ಆ ಥರ ಪ್ರಾಬ್ಲಮ್ಸ್ನ ಜಾಸ್ತಿ ನೋಡ್ಕೊಳ್ರಿ ಜೋಲ್ಸ್ ಲಾ ಆಫ್ ಹೀಟಿಂಗಿಂದ.
ನೆಕ್ಸ್ಟ್ ಆ್ಯಮೀಟರ್ ವೋಲ್ಟ್ ಮೀಟರ್ ಹೆಂಗೆ ಕನೆಕ್ಟ್ ಮಾಡ್ತಾರೆ, ಸೊ ಅದರದ್ದು ಸರ್ಕ್ಯೂಟಲ್ಲಿ ಏನು ಯೂಸು, ಸೊ ಡೆಫಿನಿಷನ್ಸ್ ಆಯಿತು, ಮತ್ತು ಅದರದ್ದು ಫಂಕ್ಷನಾಲಿಟಿ, ಸೊ ವಾಟ್ ಈಸ್ ಇಟ್ ಯೂಸ್ಡ್ ಫಾರ್ ಒಂದೊಂದು ಮಾರ್ಕ್ಸ್ಗೆ. ನೆಕ್ಸ್ಟು ಎಸ್ ಐ ಯೂನಿಟ್ಸ್, ಅಷ್ಟು ಎಸ್ ಐ ಯೂನಿಟ್ಸ್ ಬೇಕೇ ಬೇಕು, ಬಿಕಾಸ್ ಒಂದು ಮಾರ್ಕ್ಸಿಗೆ ಕೇಳ್ಬೋದು. ಇಫ್ ನಾಟ್ ನ್ಯೂಮರಿಕಲ್ ಕೇಳಿದ್ರು ಅಂದರೆ ಯು ಹ್ಯಾವ್ ಟು ರೈಟ್ ಎಸ್ ಐ ಯೂನಿಟ್, ಯು ಕ್ಯಾನಾಟ್ ರೈಟ್ ಸಮಥಿಂಗ್ ಫಾರ್ ಸಮಥಿಂಗ್. ಈಗ ಪವರ್ ಅಂತ ಕೇಳಿದಾಗ ವ್ಯಾಟ್ ಅಂತ ಬರೋಬಲ್ಲ, ಜೋಲ್ ಅಂತ ಬರೆದ್ರೆ ಹೋಯ್ತು. ಸೊ ವ್ಯಾಟ್ ಎಲ್ಲಿ ಪವರ್, ಜೋಲ್ ಎಲ್ಲಿ ಎನರ್ಜಿ, ಅಥವಾ ನಿಮಗೆ ವರ್ಕ್ ಡನ್ನು ಅದಕ್ಕೂ ಜೋಲು. ಸೊ ಇಲ್ಲಿ ನಿಮಗೆ ಹೀಟ್ ಅಥವಾ ಎನರ್ಜಿ ಎರಡಕ್ಕೂ ಜೋಲ್. ಸೊ ಬೇರೆ ಬೇರೆ ಎಸ್ ಐ ಯೂನಿಟ್ಸ್ ಏನು ಎಲ್ಲದನ್ನು ಎಸ್ ಐ ಯೂನಿಟ್ಸ್ ನೋಡ್ಕೊಳ್ರಿ. ಎಸ್ ಐ ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರದ್ದು ನಾನು ನಿಮಗೆ ಇಮೇಜು ಕಳಿಸ್ತೀನಿ, ವೇರ್ ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಅಷ್ಟರಲ್ಲಿ ಒಂದು ಇಮೇಜಲ್ಲಿ ಅಷ್ಟು ಎಸ್ ಐ ಯೂನಿಟ್ಸ್ ಇರುತ್ತೆ. ವಿ ಆರ್ ಮೇಕಿಂಗ್ ಇಟ್ ಫಾರ್ ಯು ಆ್ಯಂಡ್ ವಿ ವಿಲ್ ಡೆಲಿವರ್ ಇಟ್ ಫಾರ್ ಯು. ನೆಕ್ಸ್ಟ್ ಡೆಫಿನೇಷನ್ಸು, 1 ಆಂಪಿಯರ್ ಅಂದರೆ ಏನು, 1 ಓಮ್ ಅಂದರೆ ಏನು, 1 ಶಾರ್ಟಲ್ಲಿ ಅಷ್ಟು ಹೇಳಿದ್ದೇನೆ. ಸೊ ಅಷ್ಟು ಡೆಫಿನೇಷನ್ಸ್ ನೋಡ್ಕೊಳ್ರಿ. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಡಯಾಗ್ರಾಮ್ಸ್. ಆ ಒಂದು ಟೇಬಲ್ ಇದೆ, ಸೊ ಟೇಬಲಲ್ಲಿ ಯಾವ್ಯಾವುದು ಕಾಂಪೊನೆಂಟ್ಸ್, ಸೊ ಕಾಂಪೊನೆಂಟ್ಸ್ ಡಯಾಗ್ರಾಮ್ಸ್. ಸೊ ಟೇಬಲ್ ಇದೆ, ವೋಲ್ಟ್ ಮೀಟರ್ ಆಯಿತು, ಆ್ಯಮ್ ಮೀಟರ್ ಆಯಿತು, ಇಲ್ಲಿ ಕೊಟ್ಟಿರೋಂಗೆ ಬ್ಯಾಟ್ರಿ, ಸೆಲ್ಲು, ಸರ್ಕ್ಯೂಟ್, ಓಪನ್ ಸ್ವಿಚ್ಚು, ಕ್ಲೋಸ್ ಸ್ವಿಚ್ಚು, ಸರ್ಕ್ಯೂಟ್ ಹೆಂಗೆ ಬರೆಯೋದು, ಸೊ ಅಷ್ಟನ್ನು ನೋಡ್ಕೊಳ್ರಿ. ನೆಕ್ಸ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ಸು. ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಇನ್ಫ್ಯಾಕ್ಟ್ ನಿಮಗೆ ಎಷ್ಟು ಈಸಿ ಮಾಡಿದ್ದಾರೆ ಅಂದರೆ, ಇಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಷ್ಟೇ ಇದೆ. ಸೊ ಹಿಂದಿನ ವರ್ಷದೆಲ್ಲ ನೋಡಿದ್ರೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇದೆ, ಜನ್ರೇಟರು, ಮೋಟರು. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ರೂಲ್ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊತಿದ್ರು. ಈಗ ಆ ಕನ್ಫ್ಯೂಷನೇ ಬೇಡ ಅಂತ ಬರೀ ಒಂದೇ ಇಟ್ಬಿಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕ್ ಮೋಟರು, ಜನ್ರೇಟರ್ ಇಲ್ಲ. ಸೊ ದೋಸ್ ವೇರ್ ದ ಫೆಚ್ಚಿಂಗ್ ಮಾರ್ಕ್ಸ್, ಅಂದರೆ ಇದರಿಂದ ಕೇಳ್ತಾರೆ ಅಂತ. ಬಟ್ ಈಗ ಅದೆಲ್ಲ ರಿಡ್ಯೂಸ್ ಆಗಿರೋದ್ರಿಂದ ಇಷ್ಟೇ ಕಾನ್ಸೆಪ್ಟ್ಸು ಇಷ್ಟರಲ್ಲಿ ಪಕ್ಕ 3 ಅಥವಾ 4 ಅಥವಾ 5 ಮಾರ್ಕ್ಸು ಫಿಕ್ಸ್ ಅನ್ಕೊಳ್ರಿ. ಸೊ ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸು 2 ಮಾರ್ಕ್ಸ್ ಕೇಳಿದ್ರೆ, ಅಥವಾ ಇನ್ನೊಂದು ವೈ ಡಸ್ ದ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡಸ್ ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಅದ್ರದ್ದು ಡಯಾಗ್ರಾಮ್ ಹೆಂಗಿರುತ್ತೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದಾಗ ಸರ್ಕ್ಯುಲರ್ ಲೂಪಲ್ಲಿ ಹೆಂಗಿರುತ್ತೆ ಡಯಾಗ್ರಾಮ್ಸು. ಅಗೇನ್ ವಿತೌಟ್ ಇವನ್ ಯೋಚನೆ ಮಾಡಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಅದನ್ನೇ ಪರ್ಫೆಕ್ಟ್ ಮಾಡ್ಕೊಳ್ರಿ. ಬೇಕಿದ್ರೆ ಡಯಾಗ್ರಾಮ್ಸ್ ಈ ಪರ್ಟಿಕ್ಯುಲರ್ ಚಾಪ್ಟರ್ಲ್ಲಿ ಬ್ಯಾಟ್ ಹಾಕ್ತೀರಾ ಹಾಕ್ರಿ, ಬಿಕಾಸ್ ಯಾವ ಕಡೆಯಿಂದ ನಾರ್ತ್ ಎಲ್ಲಿಂದ, ಸೌತ್ ಎಲ್ಲಿಂದ, ಪಾಸಿಟಿವ್. ಈಗ ಬ್ಯಾಟ್ರಿ ಇದೆ, ಸೊ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀರ, ಸೊ ಎಲ್ಲಿಂದನೋ ಫೀಲ್ಡ್ ಲೈನ್ಸ್ ಹಾಕ್ತಿದ್ದೀರಾ ಅಂದರೆ ಹೆಂಗೆ ಹೋಗುತ್ತೆ, ಎಲ್ಲಿಂದ ನಾರ್ತ್ ಪೋಲ್ ಯಾವುದು, ಸೌತ್ ಪೋಲ್ ಯಾವುದು, ಡೈರೆಕ್ಷನ್ ಏನು. ಡೈರೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪಾಸಿಟಿವ್ ಅಂದರೆ ಕರೆಂಟ್ ಡೈರೆಕ್ಷನ್ನು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸು ಎರಡೂ ನೀವು ಇಂಟರ್ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಡಯಾಗ್ರಾಮ್ಸ್ ಇದೆ ಸೊ ಅದನ್ನು ಹಾಗೆ ಬರೆಯೋದಕ್ಕೆ ಟ್ರೈ ಮಾಡಿರಿ, ಬಿಕಾಸ್ ಡೈರೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್. ಸೊ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರಿ. ಸೊ ರೈಟ್ ಹ್ಯಾಂಡ್ ತಮ್ ರೂಲು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ಲಾ ಇದೆ, ಫಿಂಗರ್ ಏನು, 4 ಫಿಂಗರ್ ಏನು, ತಂಬ್ ಏನು, ಮಿಡಲ್ ಫಿಂಗರ್ ಏನು ಎಲ್ಲ ಗೊತ್ತಿರಬೇಕು. ಸೊ ಒಂದೇ ಇರೋದ್ರಿಂದ ಯು ಡೋಂಟ್ ಹ್ಯಾವ್ ಟು ವರಿ, ಅಥವಾ ನಿಮ್ಗೆ ಟೆನ್ಷನು ಇಲ್ಲ ಇನ್ನು. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಕ್ಸ್ಪೆರಿಮೆಂಟ್ ಇದೆ. ಸೊ ಎಕ್ಸ್ಪೆರಿಮೆಂಟ್ ನೋಡ್ಕೊಳ್ಳಿ. ದೇರ್ ಆರ್ ಹೈಯರ್ ಚಾನ್ಸಸ್ ಎಕ್ಸ್ಪೆರಿಮೆಂಟ್ ಕೇಳೋದು, ಬಿಕಾಸ್ ಒಂದೇ ಎಕ್ಸ್ಪೆರಿಮೆಂಟ್ ಇರೋದು. ಇಲ್ಲ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗೆ ಫಾರ್ಮೇಷನ್ ಆಗುತ್ತೆ. ಒಂದು ಮ್ಯಾಗ್ನೆಟ್ ಇದೆ, ಮ್ಯಾಗ್ನೆಟ್ ತೊಗೊಂಡು ಅದ್ರ ಸುತ್ತಲೂ ಐರನ್ ನೈಲ್ಸ್ ಹಾಕ್ತೀರಾ, ಟ್ಯಾಪ್ ಮಾಡ್ತೀರಾ. ಸೊ ಅದೊಂದು ಎಕ್ಸ್ಪೆರಿಮೆಂಟು. ಸೊ ನೋಡ್ಕೊಳ್ರಿ. ನೆಕ್ಸ್ಟ್ ಸಾಲಿನಾಯ್ಡ್ ಅಂದರೆ ಏನೋ, ಅದ್ರ ಪ್ರಾಪರ್ಟೀಸ್ ಏನು. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗೊತ್ತಿದ್ರೆ ಸಾಲಿನಾಯ್ಡ್ ಡೆಫಿನೇಷನ್ ಒಂದು, ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸೇಮೇ ಇದೆ. ನೆಕ್ಸ್ಟು ಫೀಲ್ಡ್ ಲೈನ್ಸ್ ಆ್ಯಂಡ್ ಪ್ರಾಪರ್ಟೀಸ್. ಓಕೆ, ಇಲ್ಲಿ ಹೇಳ್ದಂಗೆ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನೀವೇನು ಮಿಸ್ ಮಾಡಿದ್ರು ಇದಂತೂ ಮಿಸ್ ಮಾಡೋಂಗೆ ಇಲ್ಲ. ವೆರಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಯಾಕಂದರೆ ಫಿಕ್ಸ್ ಕೇಳ್ತಾರೆ, ಫಿಕ್ಸ್. ಸೊ ಆ ಒಂದು 2 ಪೇಜ್ ಏನಿದೆ, 2 ಪೇಜಿಂದ ಪಕ್ಕಾ ಬರುತ್ತೆ, ಬರೆದಿಟ್ಕೊಳ್ರಿ. ಸೊ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಯಿತಾ. ನೆಕ್ಸ್ಟು ಲೈಟ್ ನೋಡೋಂಗಿದ್ರೆ ಇಮೇಜ್ ಫಾರ್ಮೇಷನ್ ಹೇಳೋದ್ನಲ್ಲ, ನೀವು ಏನು ಮಾಡಿದ್ರು ಇಮೇಜ್ ಫಾರ್ಮೇಷನ್ ಅಂತೂ ಮಿಸ್ ಮಾಡೋಂಗಿಲ್ಲ. ಒಂದು ಶಾರ್ಟಿಗೆ ಬಿಟ್ಟಿದ್ದೀನಿ. ಸೊ ನೋಡ್ಕೊಳ್ರಿ ಫಾಸ್ಟಾಗಿ, ವಿತೌಟ್ ಟೇಕಿಂಗ್ ಎನಿ ಟೆನ್ಷನ್, ಹೆಂಗೆ ಕ್ವಿಕ್ಕಾಗಿ ಮಾಡೋದು. ಸೊ ಇದಿಷ್ಟು ಲಾಸ್ ಆಫ್ ರಿಫ್ಲೆಕ್ಷನ್ನು, ಲಾಸ್ ಆಫ್ ರಿಫ್ರಾಕ್ಷನ್ನು 2 ಮಾರ್ಕ್ಸು ಕೇಳಿದ್ರೆ. ನೆಕ್ಸ್ಟು ಇಮೇಜ್ ಫಾರ್ಮೇಷನ್ಸ್ ಪಕ್ಕ. ಇದು ಮ್ಯಾಗ್ನಿಫಿಕೇಷನ್ನು ಇದೆಲ್ಲ ನ್ಯೂಮರಿಕಲ್ಸು. ಸೊ ನ್ಯೂಮರಿಕಲ್ಸ್ ಇದು ಬರಬೇಕು ಅಂದರೆ ಅಗೇನ್ ಸೈನ್ ಕನ್ವೆನ್ಷನ್ಸ್ ಪಕ್ಕ ಆಗಿರಬೇಕು. ಸೈನ್ ಕನ್ವೆನ್ಷನ್ನು ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು, ಅದು ಒಂದು 45 ಸೆಕೆಂಡ್ಸು 50 ಸೆಕೆಂಡ್ಸಲ್ಲಿ ಒಂದು ಶಾರ್ಟ್ ಮಾಡಿದ್ದೇನೆ ನಿಮ್ಗೆ ಇನ್ನೂ ಈಸಿ ಮಾಡ್ಕೊಳ್ಳೋದಕ್ಕೆ. ಸೊ ನೋಡ್ರಿ, ಬಿಕಾಸ್ ಅಗೇನ್
ಸೈನ್ ಕನ್ವೆನ್ಷನ್ ಗೊತ್ತಾಯಿತು, ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ತೀರಾ, ಕರೆಕ್ಟ್ ಮಾಡ್ತೀರಾ. ಇಫ್ ನಾಟ್ ಹೋಯ್ತು. ಸೊ ಇಮೇಜ್ ಫಾರ್ಮೇಷನ್ ಬಂತು, ಸೈನ್ ಕನ್ವೆನ್ಷನ್ಸ್ ಒಂದು ಲಿಸ್ಟ್ ಹೇಳಿದ್ದೀನಲ್ಲ. ಸೊ ನಿಮಗೆ ಫಸ್ಟ್ ಇಮೇಜ್ ಫಾರ್ಮೇಷನ್ ಬರಬೇಕು, ಬಂತು ಅಂದರೆ ಸೈನ್ ಕನ್ವೆನ್ಷನ್ ಬರುತ್ತೆ, ಸೈನ್ ಕನ್ವೆನ್ಷನ್ ಬಂತು ಅಂದರೆ ಇದು ಕರೆಕ್ಟ್ ಮಾಡ್ತೀರಾ. ಸೊ ಒಂದಕ್ಕೊಂದು ಲಿಂಕ್. ಸೊ ಅಷ್ಟು ನೋಡ್ಕೊಳ್ರಿ. ನೆಕ್ಸ್ಟ್ ಅದ್ರ ಜೊತೆ ರಿಫ್ರಾಕ್ಷನ್ ಥ್ರೂ ಗ್ಲಾಸ್ ಸ್ಲ್ಯಾಬ್ ಹೆಂಗಾಗತ್ತೆ, ಡಯಾಗ್ರಾಮ್ ಏನು ನೋಡ್ರಿ. ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸು 2.42 ಡೈಮಂಡ್ ಅಂದರೆ ಅದ್ರ ಮೀನಿಂಗ್ ಏನು, ಆ ಥರ ಹೆಂಗೆ ಬರೆಯೋದು. ನೆಕ್ಸ್ಟು ರಿಫ್ರಾಕ್ಟಿವ್ ಇಂಡೆಕ್ಸು ಯಾವುದು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಬಂದಾಗ ಏನಾಗುತ್ತೆ, ಸೊ ಅದೆಲ್ಲ ನೋಡ್ಕೊಳ್ರಿ. ಲೈಟ್ ರೇ ಹೆಂಗೆ ಬೆಂಡ್ ಆಗುತ್ತೆ ರೇರರಿಂದ ಡೆನ್ಸರ್ ಅಥವಾ ಡೆನ್ಸರಿಂದ ರೇರರ್ಗೆ ಹೋದಾಗ. ಓಕೆ. ನೆಕ್ಸ್ಟ್ ಯೂಸಸ್ ಆಫ್ ಮಿರರ್. ಯೂಸಸ್ ಆಫ್ ಮಿರರ್, ಕಾನ್ಕೇವ್ ಮಿರರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು, ಅಥವಾ ಕಾನ್ವೆಕ್ಸ್ ಮಿರರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಸಿಂಪಲಾಗಿ ಕೇಳ್ಬೋದು. ಅದು ಬಿಟ್ಟರು ಅಂದರೆ ಪರ್ಟಿಕ್ಯುಲರ್ ಆಗಿ ಡೆಂಟಿಸ್ಟ್ ಯಾವ ಮಿರರ್ ಯೂಸ್ ಮಾಡ್ತಾರೆ, ಅಥವಾ ರೇರ್ ವ್ಯೂ ಮಿರರ್ ಯಾವುದು, ಯಾಕೆ, 2 ಮಾರ್ಕ್ಸು. ಅದೆಲ್ಲನೂ ಸೊಲ್ಯೂಷನ್ಸು ಇದೆ. ಸೊಲ್ಯೂಷನ್ಸ್ ಬೇಕು ಅಂದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ, ಅಲ್ಲೆಲ್ಲ ಕಳಿಸಿರ್ತೀನಿ. ವೆರಿ ಇಂಪಾರ್ಟೆಂಟು. ಅಥವಾ ಹಿಂದೆಲ್ಲ ಕೇಳಿದ್ದಾರೆ, ಇದೇನು ಹೊಸದಾಗಿ ಕೇಳೋದಲ್ಲ, ಕೇಳಿದ್ದಾರೆ. ಸೊ ಅದಕ್ಕೆ ಹೇಳ್ತಿರೋದು. ಡೆಫಿನೇಷನ್ಸ್ ಅಗೇನ್, ಪೋಲ್ ಅಂದರೆ ಏನು, ಸೊ ಡೆಫಿನೇಷನ್ಸು ಪೋಲ್ ಅಂದರೆ ಏನು, ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನು, ಪ್ರಿನ್ಸಿಪಲ್ ಫೋಕಸ್ ಅಂದರೆ ಏನು, ಅಥವಾ ಫೋಕಲ್ ಲೆಂತ್ ಅಂದರೆ ಏನು, ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಏನು, 1 ಮಾರ್ಕ್ ಡೆಫಿನೇಷನ್ಸು ಒಂದು ಶಾರ್ಟಲ್ಲೂ ಹೇಳಿದ್ದೇನೆ. ಸೊ ನೋಡಿಲ್ಲ ಅಂದರೆ ನೋಡ್ರಿ. ಆ್ಯಂಡ್ ಅಗೇನ್ ಲಾಸ್ಟ್ 4 ಚಾಪ್ಟರ್ ಅಷ್ಟೇ ಇರೋದು. 5 ಸೋರ್ಸಸ್ ಆಫ್ ಎನರ್ಜಿ ಇತ್ತು, ಅದು ತೆಗೆದು ಹೋಗಿದ್ದಾರೆ. ಸೊ 4 ಚಾಪ್ಟರ್ ಇದೆ. ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಎಷ್ಟು ಚಂದ ಇದಲ್ಲ ಜಗತ್ತು. ಓಕೆ. ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಹ್ಯೂಮನ್ ಐ. ಇಲ್ಲಿ ರೆಟಿನಾ, ಪ್ಯೂಪಿಲ್ಲು, ಐರಿಸ್ಸು ಡೆಫಿನೇಷನ್ 1 ಮಾರ್ಕ್ಸು. ಅದು ಆ ಫಸ್ಟ್ ಪೇಜು ಸೆಕೆಂಡ್ ಪೇಜ್ ಏನಿದೆ 1 ಮಾರ್ಕ್ಸ್ ಡೆಫಿನೇಷನ್ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಪವರ್ ಆಫ್ ಅಕಾಮಿಡೇಷನ್ ಅಂದರೆ ಏನು, ಕ್ಯಾಟ್ರಾಕ್ಟ್ ಅಂದರೆ ಏನು, ಅದನ್ನು ಹೆಂಗೆ ಕರೆಕ್ಟ್ ಮಾಡ್ತಾರೆ. ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಏನಿದೆ 1 ಮಾರ್ಕ್ಸು ಡೆಫಿನೇಷನ್ ಕೇಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ನೆಕ್ಸ್ಟು ಅದು ಬಿಟ್ಟರು ಅಂದರೆ ಡಿಫೆಕ್ಟ್ಸ್. ಅಗೇನ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 3ರಲ್ಲಿ 1 ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ ಬಯೋಪಿಯಾ. 3ರಲ್ಲಿ 1, 2 ಅಥವಾ 3 ಮಾರ್ಕ್ಸ್ ಪಕ್ಕ. ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರಿ. ಡಿಫೆಕ್ಟ್ಸ್ದು ಒಂದು ಯಾವ್ದು ಕೇಳಿರ್ತಾರೋ, ಒಂದು ವೇಳೆ ಈಗ ಹೈಪರ್ಮೆಟ್ರೋಪಿಯಾ ಕರೆಕ್ಷನ್ ಅಂತ ಕೇಳಿದ್ರೆ ಅದು ಕರೆಕ್ಷನ್ ಏನು ಇಮೇಜ್ ಇದೆ ಅಷ್ಟೇ ಬರೀಬೇಕು. ಸೊ ಈ ಕ್ವಶನ್ ಏನು ಕೇಳಿದರೆ ಕರೆಕ್ಟಾಗಿ ನೋಡ್ರಿ. ಅಥವಾ ಆ ಹೈಪರ್ಮೆಟ್ರೋಪಿಯಾ ಡಿಫೆಕ್ಟ್ದೇ ಇಮೇಜ್ ಬರೀರಂದ್ರೆ ಅದಷ್ಟೇ ಬರೀಬೇಕು, ಅದು ಬಿಟ್ಟು ಬೇರೆ ಬರೆಯೋಂಗಿಲ್ಲ. ಸೊ ಇಮೇಜು, ಸೊ ಹೈಪರ್ಮೆಟ್ರೋಪಿಯಲ್ಲಿ 3 ಇದೆ, ಮಯೋಪಿಯಲ್ಲಿ 3 ಇದೆ. ಇಮೇಜ್ ಕೆಳಗೆ ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಆ ಹೆಡ್ಡಿಂಗ್ನ ತಲೆಯಲ್ಲಿರಲಿ. ಯಾಕಂದರೆ ಕ್ವಶನಲ್ಲಿ ಏನು ಕೇಳಿರ್ತಾರೋ ಅದ್ರದ್ದು ಇಮೇಜ್ ಅಷ್ಟೇ ಬರೀಬೇಕು. ಒಂದು ವೇಳೆ 3 ಬರೀರಿ ಅಂತ ಕೇಳಿದ್ರು 3 ಬರೀಬೇಕು. ಸೊ ಇಮೇಜು ಏನು ನೋಡಿಲ್ಲ ಅಂದರೂ ಇದೊಂದು ನೋಡ್ರಿ. ಸೊ ನಾನು ಒಂದು ವಿಡಿಯೋ ಮಾಡ್ತೀನಿ, ಇನ್ನೂ ಮಾಡಿಲ್ಲ, ಮಾಡ್ತೇನೆ. ನೆಕ್ಸ್ಟು ಡಿಸ್ಪರ್ಷನ್ ಆಫ್ ಲೈಟ್. ಡಿಸ್ಪರ್ಷನ್ ಆಫ್ ಲೈಟಲ್ಲಿ ಅದು ನ್ಯೂಟನ್ ಎಕ್ಸ್ಪೆರಿಮೆಂಟು, ರಿಕಾಂಬಿನೇಷನ್ ಆಫ್ ಲೈಟು, ಅಥವಾ ಡಿಸ್ಪರ್ಷನ್ ಆಫ್ ಲೈಟಲ್ಲಿ ಮೇಲ್ ಯಾವುದಿರುತ್ತೆ, ರೆಡ್ಡೋ ಲೈಟೋ, ಕೆಳಗೆ ಯಾವುದಿರುತ್ತೆ, ರೆಡ್ಡೋ ಲೈಟೋ, ಯಾಕೆ, ರೀಸನ್. ಡಿಸ್ಪರ್ಷನ್ ಆಫ್ ಲೈಟ್, ಪ್ರಿಸಮ್, ಗ್ಲಾಸ್ ಪ್ರಿಸಮ್. ನೆಕ್ಸ್ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಇದರಿಂದ ಅಥವಾ ಇದರಿಂದ ಬರೆದಿಟ್ಕೊಳ್ಳಿ. ಬಂದಿಲ್ಲ ಅಂದರೆ ನನ್ನನ್ನು ಕೇಳಿ, ನಾನು ಹೇಳ್ತೀನಲ್ಲ, ಕೇಳಿ ನನ್ನನ್ನು. ಸೊ ಅಟ್ಮಾಸ್ಫಿಯರಿಕ್ ರಿಫ್ಲೆಕ್ಷನ್ ಅಥವಾ ಟಿಂಡಲ್ ಎಫೆಕ್ಟ್ ಏನು ನ್ಯಾಚುರಲ್ ಫಿನಾಮಿನಾ ಇದೆ, 2 ಅಥವಾ 3 ಮಾರ್ಕ್ಸ್ ಪಕ್ಕ. ಸೊ ಇದೆರಡರಿಂದ ಪ್ರಿಪ್ರೇಟರಿ ಪಕ್ಕಾ ಬಂದೇ ಬರುತ್ತೆ. ಯಾವುದು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಅಂದರೆ ಏನು, ಅಥವಾ ಅಡ್ವಾನ್ಸ್ ಸನ್ರೈಸು, ಡಿಲೇಟ್ ಸನ್ಸೆಟ್ಟು, ಅಥವಾ ವೈಸ್ ಕಲರ್ ಆಫ್ ಸ್ಕೈ ಬ್ಲೂ, ಫಿಕ್ಸ್. ಸೊ ಅದನ್ನು ಹೆಂಗೆ ಬರಿಬೇಕು, ಕೀ ಪಾಯಿಂಟ್ಸ್ ಏನೇನಿರಬೇಕು ಅಂದರೆ ಸೆಂಟೆನ್ಸಸ್ ಬರಿಬೇಕಾದ್ರೆ ನನಗೆ ಗೊತ್ತು ಅಂತ ಒಂದು ಪೇಜ್ ಬರೆದ್ರಿ, ಕೀ ಪಾಯಿಂಟ್ಸ್ ಇಲ್ಲ, ಮಾರ್ಕ್ಸ್ ಕೊಡಲ್ಲ. ಸೊ ಕೀ ಪಾಯಿಂಟ್ಸ್ ಏನಿದೆ ಅದು ಬೇಕೇ ಬೇಕು. ಸೊ ಅದಕ್ಕೆ ಇದೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಅಂದರೆ ಏನು, ಓಕೆ ಕೀವರ್ಡ್ಸ್ ಏನೇನು, ಈ ಆನ್ಸರ್ಗೆ ಏನು ಬರಿಬೇಕು ಅದಷ್ಟು ಗೊತ್ತಿತ್ತು, ಆರಾಮ್ ಪೀಸ್ ಆಫ್ ಮೈಂಡ್. ಹೇಳ್ತೀನಲ್ಲ, ದಿಸ್ ಈಸ್ ವೇರ್ ಯು ಕ್ಯಾನ್ ಸೇವ್ ದ ಟೈಮ್. ಸೊ ಇಫ್ ಯು ಪ್ರಾಕ್ಟೀಸ್ ಆಲ್ ದಿಸ್ ಆ್ಯಂಡ್ ಇಫ್ ಯು ಮೇಕ್ ಶೂರ್ ದಟ್ ಓಕೆ ನಾನು ಇದ್ರಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ ಅಂತ, ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಫಿಸಿಕ್ಸ್ ಈಸ್ ವೆರಿ ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್. ನೀವು ಅಂದ್ಕೊಂಡಿರೋಂಗೆ ಕಷ್ಟ ಇಲ್ಲ. ಸೊ ವಿ ವಿಲ್ ಮೇಕ್ ಶೂರ್ ದಟ್ ಇಟ್ ವಿಲ್ ಬಿ ಈಸಿ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಹೈಯರ್ ವಿತೌಟ್ ಲೂಸಿಂಗ್ ಎನಿ ಮಾರ್ಕ್ಸ್. ಓಕೆ. ಸೊ ಇದಿಷ್ಟು ಪರ್ಫೆಕ್ಟ್ ಆಗಿರಿ. ಅಗೇನ್ ನಾನು ಹೇಳಿರೋದ್ರಲ್ಲಿ ಏನಾದರೂ ಬಂದಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಮೀ, ಡೆಫಿನೆಟ್ಲಿ ಯು ಕ್ಯಾನ್ ಆಸ್ಕ್ ಮೀ. ಸೊ ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.